ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಹೋಸೇಯನು 14ನೇ ಅಧ್ಯಾಯ 4ನೇ ವಚನ. ನಾನು ನನ್ನ ಜನರ ಭ್ರಷ್ಟತ್ವವನ್ನು ಪರಿಹರಿಸಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು. ನನ್ನ ಕೋಪವು ಅವರ ಕಡೆಯಿಂದ ತೊಲಗಿ ಹೋಯಿತು ಎಂಬುದಾಗಿ. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ಕರ್ತನು ಹೀಗನ್ನುತ್ತಾನೆ, ನಿಮ್ಮ ಭ್ರಷ್ಟತ್ವವನ್ನು ಪರಿಹರಿಸಿ ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುವೆನು ಎಂಬುದಾಗಿ. ಹೌದು ಪ್ರಿಯರೇ, ನಾವು ನಮ್ಮ ಹೃದಯದಲ್ಲಿರುವ ಎಲ್ಲ ವಿಗ್ರಹಗಳನ್ನು ತೆಗೆದು ಹಾಕಬೇಕು. ಯಾವುದೆಂದರೆ ಜಾರತ್ವ, ಬಂಡತನ, ನಾಚಿಕೆ ಕೇಡುತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಪಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂಡವತನ ಇಂಥವುಗಳೇ. ಸಹೋದರಿಯರೇ, ಈಗ ಓದಿದ್ದಲ್ಲಿ ಯಾವ ಶರೀರ ಭಾವದ ಕರ್ಮಗಳು ನಮ್ಮಲ್ಲಿ ಇದೆಯೋ ಅದೆಲ್ಲವನ್ನು ಕರ್ತನು ಪರಿಹರಿಸಿ ನಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಾನೆ. ಮತ್ತು ನನ್ನ ಕೋಪವು ನಿಮ್ಮ ಕಡೆಯಿಂದ ತೊಲಗಿ ಹೋಯಿತು ಎಂದು ಹೇಳಿದ್ದಾನೆ. ಪ್ರಿಯರೇ, ಆತನ ಕೋಪಕ್ಕೆ ಗುರಿಯಾಗಿ ಆತನಿಲ್ಲದೆ ಇರುವ ಜೀವನ ಯಾವ ರೀತಿಯಲ್ಲಿ ಇರುತ್ತದೆ ಎಂದು ಯೋಚಿಸೋಣ. ನಾವು ಏನು ಮಾಡಬೇಕು? ಪ್ರತಿದಿನ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ಆತನಿಗೆ ಒಪ್ಪಿಸಿ ಬೇಡುವಂತವರಾಗಿ ಇರಬೇಕು. ಆಗ ಆತನು ನಮ್ಮನ್ನು ಈ ದಿನದ ವಾಕ್ಯದ ಪ್ರಕಾರವಾಗಿ ನಡೆಸಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿಯೂ ಇಡುತ್ತಾನೆ. ನಮ್ಮ ಎಲ್ಲ ಭ್ರಷ್ಟತನವನ್ನು ಪರಿಹರಿಸಿ ನಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿ ಆತನ ಕೋಪವು ನಮ್ಮ ಮೇಲೆ ಇಲ್ಲದಂತೆ ಆತನು ನಮ್ಮನ್ನು ನಡೆಸುತ್ತಾನೆ. ಪ್ರಿಯರೇ, ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನದ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನವನ್ನು ನೀನು ನಮಗೆ ಆಯುಷ್ಯನ ಒಂದು ದಿನದಲ್ಲಿ ಹೆಚ್ಚು ಮಾಡಿಕೊಟ್ಟು ನಿನ್ನ ಸನ್ನಿಧಾನದಲ್ಲಿ ಬರುವಂತೆ ಮಾಡಿಕೊಟ್ಟಂತ ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ ತಂದೆಯೇ. ಯೇಸುವೇ, ನಮ್ಮನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಪ್ರತಿ ದಿನದಲ್ಲೂ ನಮ್ಮ ಆತ್ಮ, ಪ್ರಾಣ, ಶರೀರವನ್ನು ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸಿ ಬೇಡುವಂತ ಪ್ರಾರ್ಥನೆಯನ್ನು ಲಾಲಿಸುತ್ತಾ ನಿನ್ನ ಕೃಪೆಯನ್ನು ದಯಪಾಲಿಸಿಕೊಡು ಕರ್ತನೆ. ಅಪ್ಪ, ಈ ದಿನದ ವಾಕ್ಯದ ಪ್ರಕಾರವಾಗಿ ನೀನು ನಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ನಮ್ಮನ್ನು ಮಾತ್ರವಲ್ಲ ಕರ್ತನೆ, ಎಲ್ಲ ಕುಟುಂಬದವರನ್ನು ಒಬ್ಬೊಬ್ಬರನ್ನು ನೆನಪು ಮಾಡಿಕೊಳ್ಳುವಾಗ ಎಲ್ಲರನ್ನು ನೀನು ಆಶೀರ್ವದಿಸುತ್ತಾ ಈ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.